ಜ್ಞಾನಮಯ ತೈಜಸನು ಹೃದಯ ಸ್ಥಾನ ವೈದಿಸಿ ಪ್ರಾಜ್ಞನಂಬಭಿಧಾನದಿಂ ಕರೆಸುತ್ತ ಚಿತ್ಸುಖ ವ್ಯಕ್ತಿಯನ್ನೇ ಕೊಡುತ್ತಾ ಆನತೇಷ್ಟಪ್ರದನು. ಆನತ ಅಂದ್ರೆ ನಮಸ್ಕಾರ ಮಾಡಿದಂತಹ ಭಕ್ತರಿಗೆ ಇಷ್ಟಪ್ರದನಾದ ಪರಮಾತ್ಮ ಅನುಸಂಧಾನವೀಯದೆ. ಅವಾಗ ಯಾವ ಅನುಸಂಧಾನನೂ ಇರೋದಿಲ್ಲ. ಪ್ರಾಜ್ಞನಾಮಕ ಪರಮಾತ್ಮ ನಮ್ಮನ್ನ ಆಲಿಂಗನ ಮಾಡಿಕೊಂಡು ತನ್ನ ಹೊಟ್ಟೆ ಒಳಗೆ ಸೇರಿಸಿಕೊಂಡು ಸುಖ ಕೊಡ್ತಿದ್ದಾನೆ ಅಂತ ಅನುಸಂಧಾನ ಇರೋದಿಲ್ಲ. ಆದ್ರೆ ಸುಖ ಮಾತ್ರ ಕೊಡ್ತಾನೆ. ಸುಪ್ತಿ ಏದಿಸಿ ತಾನೇ ಪುನರಪಿ ಸ್ವಪ್ನ ಜಾಗೃತಿ ಇವ ಚೇತನಕ್ಕೆ. ಮತ್ತೇನು ಮಾಡ್ತಾನೆ? ಪುನಃ ಸ್ವಪ್ನ ಜಾಗೃತೆ ಕೊಡ್ತಾನೆ. ಪುನಃ ಸ್ವಪ್ನ ಜಾಗೃತೆ ಕೊಡ್ತಾನೆ ಅಂತಂದ್ರೆ ಅರ್ಥ 2 ಸಲ ಕನಸು ಬೀಳ್ತದಂತೆ ಮನುಷ್ಯನ. ಬಲಗಣ್ಣಿನಲ್ಲಿರ್ತಾನೆ ಜೀವ ಹಗಲೆಲ್ಲ. ಹೃದಯಕ್ಕೆ ಹೋದಾಗ ಸ್ವಪ್ನಾವಸ್ಥೆ ಆದ ಕೂಡಲೇ ಸುಷುಪ್ತಿ, ಗಾಢವಾದ ನಿದ್ದೆ ಮಾಡ್ತಾನೆ. ಮತ್ತೆ ಪುನಃ ಕಂಠದಿಂದ ಜೀವ ಬಲಗಣ್ಣಿಗೆ ಬರ್ಬೇಕಲ್ಲ, ಎಚ್ಚರಿಕೆ ಆಗ್ಬೇಕಾದ್ರೆ. ಮತ್ತೆ ಬರಬೇಕಾದ್ರೆ ಮತ್ತೆ ಕಂಠಕ್ಕೆ ಬಂದು ಬಲಗಣ್ಣಿಗೆ ಬರಬೇಕು. ಹೃದಯದಿಂದ ಕಂಠಕ್ಕೆ ಬರಬೇಕು, ಮತ್ತೆ ಬಲಗಣ್ಣಿಗೆ ಬರಬೇಕು. ಪುನಃ ಕಂಠಕ್ಕೆ ಬಂದಾಗ ಮತ್ತೆ ಸ್ವಪ್ನ ಬೀಳಿಸ್ತಾನ. ಮತ್ತೆ ಕಣ್ಣಿಗೆ ತಂದಾಗ ಜಾಗೃತಿ ಅವಸ್ಥೆ. ಅದಕ್ಕೆ ನೋಡಿ 2 ಸಲ ಕನಸು ಬೀಳ್ತದೆ. ಮಲಗಿದು ಕೂಡಲೇ ಕೆಲವರಿಗೆ ಕನಸು ಬೀಳ್ತದೆ, ಕೆಲವರಿಗೆ ಎಲ್ಲರಿಗೂ ಬೀಳ್ತದೆ. ಏಳುವಾಗ ಮತ್ತೊಂದು ಸಲ ಬೀಳ್ತದೆ. ಬೆಳಗಿನ ಜಾವದ ಕನಸು ಅಂತ ಬೀಳ್ತಿರ್ತದೆ. ಏಳುವಾಗ ಕನಸು ಬೀಳ್ತಿರ್ತದೆ. ಕೆಲವು ಸಲ ಯಾರಾದ್ರೂ ಎಬ್ಬಿಸಿದ್ರೆ ಸಿಟ್ಟು ಬರ್ತದೆ. ಎಂಥ ಕನಸು ಬೀಳ್ತಿತ್ತು, ಅರ್ಧಂಬರ್ಧ ಆಯ್ತು, ಎಬ್ಬಿಸಿ ಬಿಟ್ಟೆ ಎಲ್ಲ. ಸಿನಿಮಾ ನೋಡಿದಂಗೆ ಕನಸು ಬೀಳ್ತಿರ್ತದೆ. ಆ ರೀತಿ ಬೀಳಿಸ್ತಾನೆ. ಬಹಳ ದೀರ್ಘವಾದ ಕನಸು ಬೀಳಿಸ್ತಾನೆ. ಇಷ್ಟಿಷ್ಟು ಉದ್ದಕ್ಕೆ ಎಷ್ಟೋ ವರ್ಷದ ಕಥೆಗಳೆಲ್ಲ ಒಟ್ಟಿಗೆ ತೋರೋ ಹಾಗೆ ಕನಸು ಬೀಳಿಸ್ತಾ ಇರ್ತಾನೆ. ಮತ್ತೆ ಎಚ್ಚರಿಕೆ ಆಗ್ತದೆ. ಇದು ಕ್ರಮ ಹಾಗೆ. ಆದ್ರೆ ಸ್ವಾರಸ್ಯ ಅಂದ್ರೆ ಕೆಲವನ್ನ ನೆನಪುಳಿಸ್ತಾನೆ, ಕೆಲವು ನೆನಪಿರೋದಿಲ್ಲ ಅಷ್ಟೇನೆ. ಕೆಲವು ಕನಸು ನೆನಪುಳಿ ಹಾಗೆ ಮಾಡ್ತಾನೆ, ಕೆಲವು ಮರ್ತೇನು ಹೇಳುವಾಗ ಅದನ್ನು ನಿದ್ದೆ ಇರುವುದಿಲ್ಲ. ಆ ರೀತಿ ಆಗ್ತದೆ. ಆದ್ರಿಂದ ಮೊದಲು ಸ್ವಪ್ನದ್ದು ಹೇಳಿದ್ರು, ಪ್ರಾಜ್ಞನಾಮಕ ಪರಮಾತ್ಮ ಸುಷುಪ್ತಿ ಕೊಡ್ತಾನೆ ಅಂತ ಹೇಳಿದ್ರು. ಅದೇ ಪರಮಾತ್ಮ ಪುನರಪಿ ಸ್ವಪ್ನ ಜಾಗೃತ ಇವ ಚೇತನಕ್ಕೆ ಅಂತ ಮತ್ತೆ ಪುನಃ ಸ್ವಪ್ನ ಜಾಗೃತ ಅವಸ್ಥೆ ಕೊಡ್ತಾನೆ. ಅದರಲ್ಲೇ ಬೆಳಗಿನ ಕನಸು ಸತ್ಯ ಆಗ್ತದೆ ಅಂತ ಹೇಳ್ತಾರೆ. ಬೆಳಗಿನ ಕನಸುಗಳೇನು ಬೀಳ್ತದೆ ಅದು ಸಾಧಾರಣವಾಗಿ ಸೂಚಕ, ಮುಂದೆ ಅದೇ ರೀತಿ ನಡೀತದೆ ಅಂತ ಹೇಳೋದು. ಅದು ನಾವು ಯೋಚನೆ ಮಾಡದೆ ಬಂದ ಕನಸಾದ್ರೆ. ಸ್ವಪ್ನದಲ್ಲಿ 3 ಥರ ಸೃಷ್ಟಿ ಮಾಡ್ತಾನಂತೆ. ಈಗಾಗಲೇ ಹೇಳಿದೆ, ಎಲ್ಲೆಲ್ಲಿದ್ದೋ ಎಲ್ಲೋ ಜೋಡಿಸೋದು, ಸಂಸ್ಕಾರದಿಂದ ಜನ್ಮಾಂತರ ಸಂಸ್ಕಾರದಿಂದ ಸೃಷ್ಟಿ ಮಾಡೋದು, ಇದೆಲ್ಲ ಮಾಡ್ತಾನೆ. ಅದರಲ್ಲೂ 3 ಥರ ಮಾಡ್ತಾನಂತೆ ಪರಮಾತ್ಮ. ರೋಗದಿಂದ ಕೆಲವು ಕನಸು ಬೀಳಿಸ್ತಾನೆ. ವಾತ ಪಿತ್ತ ಕಫ ಜಾಸ್ತಿ ಆದಾಗ, ಯಾವುದಾದ್ರೂ ಒಂದು ವಿಕಾರ ಆದಾಗ ಅದು ಸಮತೋಲನ ಪ್ರಮಾಣದಲ್ಲಿ ಇರಬೇಕಂತ. ಪಿತ್ತರಸ ಜಾಸ್ತಿ ಆಯಿತು, ಅದು ಆವಾಗ ಅದನ್ನು ನೋಡ್ಕೊಂಡು ಒಂದು ರೀತಿ ಕನಸು ಬೀಳಿಸ್ತಾನೆ. ವಾತ ಜಾಸ್ತಿ ಆಗಿದ್ರೆ, ಕಫ ಜಾಸ್ತಿ ಇದ್ರೆ ಅದಕ್ಕೆ ತಕ್ಕ ಹಾಗೆ ಕನಸುಗಳು ಬೀಳ್ತವೆ. ವಾತ ಜಾಸ್ತಿ ಇದ್ದವರಿಗೆ ಆಕಾಶದಲ್ಲಿ ಹಾರಾಡಿದ ಹಾಗೆಲ್ಲ ಕನಸು ಬೀಳ್ತದೆ. ಕಫ ಜಾಸ್ತಿ ಆದರೆ ಸಾಧಾರಣ ನದಿಗೆ ಹೋದ ಹಾಗೆ, ಸಮುದ್ರದಲ್ಲಿ ಮುಳುಗಿದ ಹಾಗೆ, ಆ ರೀತಿ ಎಲ್ಲ ಕನಸು ಬೀಳ್ತದೆ. ಅದು ಅಸಂಬದ್ಧವಾಗಿ ಬೀಳ್ತಿರ್ತದೆ. ಪಿತ್ತರಸ ಜಾಸ್ತಿ ಆದ್ರಂತೂ ವಿಚಿತ್ರ ಕನಸುಗಳು ಬೀಳ್ತದೆ. ಸಂಬಂಧ ಇಲ್ಲದಿದ್ದ ಹಾಗೆ. ಅದು ನಿದ್ದೆನೂ ಬರೋದಿಲ್ಲ, ಆ ಕಡೆ ಒಳ್ಳೆ ರೀತಿಯ ಕನಸೂ ಅಲ್ಲ, ಗೊಂದಲಮಯ ಆಗಿಬಿಡ್ತದೆ. ಇವೆಲ್ಲ ರೋಗದಿಂದ ಬರೋ ಕನಸುಗಳು. ಅದನ್ನು ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಆ ರೀತಿ ಅವರಿಗೆ ಕನಸು ಬೀಳಿಸ್ತಿ ಅದೊಂದು ರೀತಿ ಅನುಭವ ಕೊಡ್ತಾನೆ. ಏನಾದ್ರೂ ಒಂದು ಯೋಚನೆ ಮಾಡ್ತಾ ಇದ್ರೆ ಮನುಷ್ಯ ಬಹಳ ಹಚ್ಚಿಕೊಂಡು ಯಾವುದನ್ನು ಯೋಚನೆ ಮಾಡ್ತಿರ್ತಾನೆ, ಅದರಿಂದಲೇ ಕೆಲವು ಕನಸು ಬೀಳಿಸ್ತಾನೆ. ಪರೀಕ್ಷೆ ಕಟ್ಟಿರ್ತಾರೆ ಹುಡುಗರು, ಪರೀಕ್ಷೆ ಬರೆದು ಬಂದಿರ್ತಾರೆ. ರಿಸಲ್ಟ್ ಹತ್ರ ಬರಬೇಕಾದ್ರೆ ಯೋಚನೆ ಏನ್ ಬಂದಿದೆ ಅಂತ ಅದನ್ನೇ ಧ್ಯಾನ ಮಾಡ್ತಿರ್ತಾರೆ. ರಿಸಲ್ಟ್ ಬರೋಕ್ ಮುಂಚೆ ಇವ್ರಿಗೆ ಕನಸಿನಲ್ಲಿ ಒಂದ್ಸಲ ಬಂದ್ಬಿಟ್ಟಿರ್ತದೆ. ಪಾಸೋ ಫೇಲೋ ಆಗಿರ್ತಾರೆ, ಮತ್ತೆ ಅಲ್ಲೇ ಆಗ್ತಾರೆ. ಹೀಗೆ ಅತಿ ಯೋಚನೆ ಮಾಡ್ತಾ ಇದ್ರೆ ಎಲ್ಲೋ ಹೋಗ್ಬೇಕು ಅಂತ ಅಂದ್ಕೊಂಡವ್ರಿಗೆ, ಒಂದು ಉದ್ಯೋಗಕ್ಕೆ ಸೇರ್ಬೇಕು ಅಂತ ಅಂದ್ಕೊಂಡವ್ರಿಗೆ ಸೇರೋದಕ್ಕಿಂತ ಮುಂಚೆ ಕನಸಲ್ಲಿ ಸೇರಿರ್ತಾರೆ. ಅಲ್ಲಿ ಸೇರ್ತಾರೋ ಬಿಡ್ತಾರೋ, ಹೀಗೆಲ್ಲ ಆಗ್ತದಂತೆ. ಇದು ಯೋಚನೆ ಮಾಡಿದ್ದರಿಂದ ಬರೋದು. ಏನೂ ಯೋಚಿಸಿದೆ, ವಾತಪಿತ್ತ ಕಫ ರೋಗನೂ ಇಲ್ದೇನೆ ಕೆಲವು ಕನಸು ಬಿಡಿಸ್ತಾನೆ. ಅವ್ರಿಗೆ ಯಾವ ರೀತಿ ಸಂಬಂಧ ಇರೋದಿಲ್ಲ, ಆ ರೀತಿ ಬಿಡಿಸ್ತಾನೆ. ಅದು ಓಂ ಸೂಚಕಶ್ಚ ಹಿ ಶ್ರುತೆ ರಾಚಕ್ಷತೆ ತದ್ವಿಧ ಓಂ ಅಂತ ಬ್ರಹ್ಮಸೂತ್ರದಲ್ಲಿ ಆ ಸ್ವಪ್ನವನ್ನು ಸೂಚಕ ಅಂತ ಕರೆದು, ಅದು ಸೂಚಕ. ಸ್ವಪ್ನ ಸೂಚನೆ ಆಯ್ತು ಅಂತಂತಿರ್ತಾರೆ ನೋಡ್ರಿ. ಅವ್ರು ಯೋಚನೆ ಮಾಡಿರೋದಿಲ್ಲ, ಮಾಡದೇನೆ ಅವ್ರಿಗೆ ಕನಸು ಬೀಳ್ತದೆ. ಅಕ್ಷೋಭಿತೀರ್ಥರಿಗೆ ಕನಸು ಬಿತ್ತು. ಇಂಥವ್ರು ಧೋಂಡೋಪಂತರು ಅಂತ ಒಬ್ಬರು ಬರ್ತಾರೆ ಇದರಲ್ಲಿ, ಅವರಿಗೆ ಇದು ಆಶ್ರಮ ಕೊಟ್ಟ ಹಾಗೆ ಕನಸು ಬಿತ್ತು. ಅದು ಸೂಚನೆ, ಸ್ವಪ್ನ ಸೂಚನೆ. ಏನೂ ಯೋಚನೆ ಮಾಡದೆ ಕನಸಿನಲ್ಲಿ ಒಂದು ಬಂದ್ರೆ ಅದನ್ನು ಸೂಚನಾ ಅಂತ ತಿಳ್ಕೊಳ್ಳಿ.
ಹೀಗೆ ನಾನಾ ಥರ ಸ್ವಪ್ನ ಪ್ರಪಂಚವನ್ನು ಸೃಷ್ಟಿ ಮಾಡಿ ಮತ್ತೆ ಜಾಗೃತಿ ಇವ ಚೇತನ. ಬ್ರಹ್ಮಸೂತ್ರಗಳಲ್ಲಿ ಅದರ ಬಗ್ಗೆ ತುಂಬಾ ವಿಚಾರ ಮಾಡಿದ್ದಾರೆ, ನ್ಯಾಯ ಸುಧಾದಲ್ಲೆಲ್ಲ. ಅದನ್ನೇ ದಾಸರು ದೇಹದ ವಿಚಾರ ಹೇಳ್ತಾ ಇದ್ದಾರೆ. ಆದ್ದರಿಂದ ಪಾದಮಾನಿ ಜಯಂತನೊಳಗೆ ಸುಮೇಧ ನಾಮಕ ನಿಪ್ಪ ದಕ್ಷಿಣ ಪಾದದ ಅಂಗುಟದಲ್ಲಿ ಭಾರಭೃದ್ರೂಪ ಅಂತ ಪ್ರಾರಂಭ ಮಾಡಿದರು. ಬಲಗಾಲ ಅಂಗುಷ್ಠದಿಂದ ಪ್ರಾರಂಭ ಮಾಡಿ ವರ್ಣ ಪ್ರತಿಪಾದ್ಯ ಭಗವದ್ ರೂಪಗಳು ಎಲ್ಲಿ ಅಂತೆಲ್ಲ ಹೇಳ್ತಾ ಕಣ್ಣಿನಲ್ಲಿ ಹೇಳಿದ್ರು, ಕಿವಿಯಲ್ಲಿ ಹೇಳಿದ್ರು, ಮನಸ್ಸಿನಲ್ಲಿ ಇರ್ತಕ್ಕಂಥ ಪರಮಾತ್ಮ ಕನಸು ಬಿಡಿಸೋದು ಹೇಳಿದ್ರು. ಅಲ್ಲೇ ಮನಸ್ಸಿಗೆ ಅಧಿಷ್ಠಾನವಾದ ಹೃದಯದಲ್ಲಿ ಪ್ರಾಜ್ಞನಾಮಕ ಪರಮಾತ್ಮ ಇದ್ದು ಸುಷುಪ್ತಿ ಕೊಡೋದನ್ನು ಹೇಳಿದರು. ಹಾಗೇ ನಮ್ಮ ದೇಹದಲ್ಲಿ ಇಡೀ ಮಾತೃಕಾ ಸಂಧಿ ನಮ್ಮ ದೇಹದ ಚಿಂತನೆ ಇದೆ ನೋಡ್ರಿ. ಇದರ ಪಾದದಿಂದ ಹಿಡ್ಕೊಂಡು ದೇಹದಲ್ಲಿ ಎಲ್ಲೆಲ್ಲಿ ಏನೇನು ಚಿಂತನೆ ಮಾಡಬೇಕು ಸಮಗ್ರ ದೇಹದ ಚಿಂತನೆ ಇದರಲ್ಲಿ ಬರ್ತದೆ. ಈಗ ನಾಲಿಗೆಗೆ ಬಂದರು, ಬಾಯಿ ಒಳಗಡೆ ಬಂದರು. ಬಾಯಿ ಒಳಗಡೆ ಹೋದಾಗ ಅಲ್ಲಿ ಹೇಗೆ ಚಿಂತನೆ ಮಾಡಬೇಕು ನಾವು? ನಾಲಿಗೆಯೊಳಗೆ ವರುಣ, ನಾಲಿಗೆಯೊಳಿಹ ವರುಣ ಮತ್ಸ್ಯ, ಅಣುನಾಲಿಗೆಯೊಳು ಉಪೇಂದ್ರ ಇಂದ್ರರು, ತಾಲು ಪರ್ಜನ್ಯಾಖ್ಯ ಸೂರ್ಯನು ಅರ್ಧಗರ್ಭನಿಹ, ಆಲಿಯೊಳು ವಾಮನ ಸುಭಾಮನ, ಫಾಲದೊಳು ಶಿವಕೇಶವನು, ಸುಖಪೋಲದೊಳಗೆ ರತೀಶಕಾಮನು, ಅಲ್ಲಿ ಪ್ರದ್ಯುಮ್ನ. ಬಾಯಿ ಒಳಗಿನ ಚಿಂತನೆ. ನಾಲಿಗೆ ಮಾತಾಡ್ತೀವಿ, ತಿಂತೀವಿ, ಎಲ್ಲ ನಾಲಿಗೆ ಕೆಲಸ. ಅಲ್ಲಿ ವರುಣ ದೇವರಿದ್ದಾರೆ, ನಾಲಿಗೆಯಲ್ಲಿ ವರುಣ. ವರುಣನೊಳಗೆ ಮತ್ಸ್ಯನಾಮಕನಾಗಿ ಪರಮಾತ್ಮ ಇದ್ದು ನಾಲಿಗೆ ಕೆಲಸ ಎಲ್ಲ ಮಾಡಿಸ್ತಾರೆ. ಎರಡಿನ ಬಹಳ ಕೆಲಸ ನಡೆಯೋದು ನಾಲಿಗೆ. ಎಲ್ಲ ವ್ಯವಹಾರ ನಾಲಿಗೆ. ಅದು ವರುಣ ಮತ್ತು ಮತ್ಸ್ಯರೂಪಿ ಪರಮಾತ್ಮ. ಅಣು ನಾಲಿಗೆ ಅಂತ ಇನ್ನೊಂದಿದೆ ಒಳಗಡೆ, ಅದಕ್ಕೆ ಕಿರುನಾಲಿಗೆ ಅಂತ ಕರೀತಾರೆ. ಗಂಟ್ಲ ಹತ್ರ ಕಿರುನಾಲಿಗೆ. ಅದರಲ್ಲಿ ಉಪೇಂದ್ರ ಮತ್ತು ಇಂದ್ರನೊಳಗೆ ಉಪೇಂದ್ರ ನಾಮಕ ಪರಮಾತ್ಮ. ತಾಲು ಅಂತ ಒಂದು ಭಾಗ ಬಾಯಿ ಒಳಗಡೆ. ಆ ತಾಲುವಿನಲ್ಲಿ ಪರ್ಜನ್ಯಾಖ್ಯ ಸೂರ್ಯ, ಅವನೊಳಗೆ ಅರ್ಧಗರ್ಭ ಅಂತ ಒಂದು ಭಗವದ್ ರೂಪ ಇದೆ. ತಾಲು ಅಂದ್ರೆ ಯಾವುದು? ಬಾಯಿ ಒಳಗಡೆ ಮೇಲ್ಭಾಗ. ಬಾಯಿ ಒಳಗಡೆ ನಾಲಿಗೆ ಮೇಲ್ಭಾಗ ಅಲ್ಲ, ನಾಲಿಗೆಯನ್ನ ಮೇಲ್ಗಡೆ ಟಚ್ ಮಾಡಿದ್ರೆ ಎಲ್ಲಿ ಮುಟ್ತದೆ ಅದಕ್ಕೆ ತಾಲು ಅಂತ ಕರೀತಾರೆ. ಉದಾಹರಣೆಗೆ ಅದರ ಪರಿಚಯ ಆಗಬೇಕು ಅಂತಂದ್ರೆ ಚ ಛ ಜ ಝ ಅಂತ ಆ ಅಕ್ಷರ ಉಚ್ಚಾರಣೆ ಮಾಡಬೇಕಾದ್ರೆ ನಾಲಿಗೆ ಮೇಲ್ಗಡೆ ಟಚ್ ಆಗುತ್ತೆ. ಚ ಅಂತನ್ನುವಾಗ ಯಾವ ಕಡೆ ಮೇಲ್ಗಡೆ ಬಾಯಿ ಒಳಗೆ ಮೇಲ್ಗಡೆ ಮುಟ್ತದೆ ಅದಕ್ಕೆ ತಾಲು ಅಂತ ಹೆಸರು. ಆ ತಾಲು ಅದರಿಂದಲೇನೆ ಈ ಅಕ್ಷರಗಳ ಉಚ್ಚಾರಣೆ ಆಗೋದು. ಬಾಯಿ ಒಳಗಡೆ ಯಾವ್ಯಾವ ವರ್ಣ ಯಾವ್ಯಾವ ಜಾಗದಿಂದ ಹುಟ್ಟಬೇಕು ಅಂತ ಪರಮಾತ್ಮ ವ್ಯವಸ್ಥೆ ಮಾಡಿದ್ದಾನೆ. ಇಚು ಯಶಾನಾಂ ತಾಲು, ಋಟು ರಷಾಣಾಂ ಮೂರ್ಧ ಅಂತೆಲ್ಲ ಇಂತಿಂಥ ಜಾಗದಿಂದ ಹುಟ್ಟುತ್ತದೆ ಅಂತ ಉಂಟು. ಆ ನಾಲಿಗೆಯನ್ನ ಅಲ್ಲಲ್ಲಿ ಈಗ ಪ ಪ ಹ ಬ ಭ ಮ ಎರಡು ತುಟಿ ಸೇರಿದ್ರೆ ಮಾತ್ರ ಈ ಪವರ್ಗ ಹೇಳಲಿಕ್ಕೆ ಸಾಧ್ಯ, ಇಲ್ದಿದ್ರೆ ಆಗೋದೇ. ಪ ಫ ಬ ಭ ಮ ಅಂತಂದಾಗ ಅಷ್ಟು ಸಲ ಅಂತ ಒಂದು ಬಾಯಿ ಮುಚ್ಚಲೇಬೇಕು. ಪ ಅನ್ನುವಾಗ ಒಂದ್ಸಲ ಎರಡು ತುಟಿ ಸೇರ್ಬೇಕು. ಆ ಅನ್ಬೇಕಾದ್ರೆ ಬಾಯಿ ತೆಗಿಬೇಕು. ಹೀಗೆ ಬರೇ ಒಂದು ಬಾಯಿಯಲ್ಲಿ 51 ವರ್ಣ ಉಚ್ಚಾರಣೆ ಮಾಡ್ಲಿಕ್ಕೆ ಎಷ್ಟು ವಿವಿಧವಾದ ಭಂಗಿ. ಆ ರೀತಿ ಮನುಷ್ಯ ಮಾಡೋ ಹಾಗೆ ಮಾಡಿ ಪರಮಾತ್ಮ ವ್ಯವಸ್ಥೆ ಮಾಡಿದ್ದಾನೆ. ಇಂತಿಂಥ ರೀತಿಯಲ್ಲಿ ಆ ನಾಲಿಗೆಯನ್ನು ಆ ಕಡೆ ಈ ಕಡೆ ಹೊರಳಿಸಿದರೆ ಯಾವ ತುಟಿ, ನಾಲಿಗೆ, ಆ ತಾಲು, ಕಂಠದಿಂದಲೇ ಹುಟ್ಟುವ ವರ್ಣಗಳು ಕೆಲವಿದೆ. ಅ ಅನ್ಬೇಕಾದ್ರೆ ಕಂಠವೇ, ಚ ಅಂತ ಅನ್ಬೇಕಾದ್ರೆ ಕಂಠ ಬೇಕಾಗಿದೆ. ಹೀಗೆ ಆ ವರ್ಣಗಳ ಉಚ್ಚಾರಣೆ ಮಾಡಲಿಕ್ಕೆ ಅತ್ಯಂತ ಉಪಯುಕ್ತವಾದ ಒಂದು ಭಾಗ ಮೇಲ್ಭಾಗ ಬಾಯಿಯಲ್ಲಿ, ಅದಕ್ಕೆ ತಾಲು ಅಂತ ಕರೀತಾರೆ. ಅಲ್ಲಿ ಪರ್ಜನ್ಯಾಖ್ಯ ಸೂರ್ಯ ಇದ್ದಾನೆ, ಅರ್ಧಗರ್ಭನಾಮಕ ಪರಮಾತ್ಮ ಇದ್ದು ಆ ಕೆಲಸ ಮಾಡಿಸ್ತಾನೆ. ಆಲಿಯೊಳು ವಾಮನ ಸುಭಾಮನ, ಇದು ವರ್ಣ ಉಚ್ಚಾರಣೆಗೆ ಇವೆಲ್ಲ ಬೇಕಾಗ್ತದೆ ಬಾಯಿಲ್ಲ ಭಗವಂತನ ಚಿಂತನೆ. ಕಣ್ಣಿಂದ ಒಂದು ವಿಷಯ ಹೇಳಿದ್ರು. ಕಣ್ಣಿಂತಂದ್ರೆ ಕಣ್ಣಿನ ಒಳಭಾಗದ್ದೆಲ್ಲ ಹೇಳಿದ್ರು. ಆ ಕಪ್ಪು ಗುಡ್ಡೆ, ಬಿಳಿ ಗುಡ್ಡೆ, ಆ ನಕ್ಷತ್ರ, ಅದರಲ್ಲಿರ್ತಕ್ಕಂಥ ಕೆಂಪು ರೇಖೆಗಳು, ಕಣ್ಣಿನೊಳಗಿರೋ ನೀರು, ಅಲ್ಲಿ ವಿಶ್ವನಾಮಕ ಪರಮಾತ್ಮ, ಗೂಟ ಅದ ಪರಮಾತ್ಮ, ಆಮೇಲೆ ಹಗ್ಗ ಲಕ್ಷ್ಮೀದೇವಿ, ವಾಯುದೇವರು ಕರುವಿನ ರೂಪದಲ್ಲಿದ್ದಾರೆ ಅಂತ ಅದೆಲ್ಲ ಹೇಳಿ. ಈಗ ಹೇಳೋದು ಹೊರಗಿನ ಭಾಗ, ಕಣ್ಣು ಹೊರಗಿನ ಭಾಗ. ಹೊರಗಿನ ಭಾಗ ಅಂತಂದ್ರೆ ಸೌಂದರ್ಯವನ್ನು ತಂದುಕೊಡ್ತಕ್ಕಂಥ ಅದರ ರಚನೆ, ಹೊರಗಿನ ಸನ್ನಿವೇಶ. ಕಣ್ಣು ಹೀಗೆ ಉದ್ದಕ್ಕಿದ್ರೆ
ಅದು ಬಹಳ ಸೌಂದರ್ಯಪ್ರದ ಅಂತ ಉಂಟು. ಈಗ ನೋಡಿ, ಮೂಗು, ಉದಾಹರಣೆಗೆ ಮೂಗು ನೋಡೋಣ. ಮೂಗು ಮಂಡು ಮೂಗೆ ಆಗಿರ್ಲಿ, ಹೆಂಗೆ ಇರಲಿ, ವಾಸನೆ ಅಂತೂ ಬಂದೇ ಬರ್ತದೆ. ಉದ್ದ ನೀಳವಾದ ಮೂಗಿದ್ದವ್ರಿಗೆ ಮಾತ್ರ ಸುಗಂಧ ವಾಸನೆ ಬರ್ತದೆ, ಇಲ್ಲದಿದ್ದವ್ರಿಗೆ ಇಲ್ಲ ಅಂತ ಏನಿಲ್ಲ. ಅದು ಹೆಂಗಿದ್ರೂ ವಾಸನೆ ಬರ್ತದೆ. ಅವರಿಗೆ ಘ್ರಾಣೇಂದ್ರಿಯದಿಂದ ಆಘ್ರಾಣಿಸ್ತಾರೆ. ಆದರೆ ಆ ಇಂದ್ರಿಯಕ್ಕೆ ಅಧಿಷ್ಠಾನವಾದಂತಹ ಗೋಳಕೆ ಇದೆಯಲ್ಲ, ನಾಸಿಕ ಅಂತ, ಅದು ಒಂದೊಂದು ರೀತಿ ರಚನೆ ಮಾಡಿರ್ತಾನೆ ಪರಮಾತ್ಮ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ರಚನೆ ಮಾಡ್ತಾನೆ. ಆ ಮೂಗನ್ನು ಎಲ್ರಿಗೂ ಒಂದೇ ರೀತಿ ಇರೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ರಚನೆ ಮಾಡಿರ್ತಾನೆ. ಬಹಳ ಸೂಕ್ಷ್ಮ, ಅದು ಸೂಕ್ಷ್ಮವಾಗಿ ರಚನೆ ಮಾಡ್ತಾನೆ. ಸಾಧಾರಣವಾಗಿ ಗೊತ್ತಾಗುವುದಿಲ್ಲ ಅಷ್ಟೆ. ಆದ್ರೆ ಮನುಷ್ಯರು ನೋಡುವಾಗ ಪರಿಚಯ ಆಗ್ತದೆ, ಇವ್ರಿಂಥವ್ರು ಅಂತ ವ್ಯತ್ಯಾಸ ಕಾಣಿಸ್ತದೆ. ಅದೇ ಪ್ರಾಣಿಗಳಿಗೆ ಹಂಗೆ ಎಲ್ಲ ಒಂದೇ ರೀತಿ ಇದಾರಲ್ಲ ಅನಿಸ್ತದಂತ ಅವುಗಳಿಗೆ. ಪ್ರಾಣಿ ಪಕ್ಷಿಗಳಿಗೆ ಇದೇನಿದು, ಇವು ಯಾರು ಅಂತ ಹೆಂಗೆ ಗುರುತಿಸ್ತಾರೋ ಏನೋ ಅಂತ ಅವುಗಳಿಗೆ ಅನ್ನಿಸ್ತದೆ. ಈಗ ನಮಗನ್ನಿಸೋದಿಲ್ವ? ಕಾಗೆಗಳನ್ನು ನೋಡಿದ್ರೆ ಎಲ್ಲ ಕಾಗೆ ಒಂದೇ ರೀತಿ ಇದೆ. ಯಾವ ಕಾಗೆ ತಾಯಿ, ಯಾವ ಕಾಗೆ ಮಗು, ಯಾವ್ದಾವ್ದು ಬಂಧುಗಳು, ಅದರಲ್ಲೂ ಎಲ್ಲ ವ್ಯವಸ್ಥೆ ಇದೆ. ನಮಗ್ ಗೊತ್ತಾಗುದಿಲ್ಲ. ಎಲ್ಲ ಒಂದೇ ರೀತಿ ಗುಬ್ಬಚ್ಚುಗಳು ನೋಡಿದಾಗ ಎಲ್ಲ ಒಂದೇ ರೀತಿ ಸೃಷ್ಟಿ ಮಾಡಿದಾನೆ ಅಂತ ನಮಗನಿಸ್ತದೆ. ಅವುಗಳಿಗೆ ಗುರ್ತು ಸಿಗ್ತದಂತೆ, ಪ್ರತ್ಯೇಕ ಗುರ್ತು. ಹಂಗೆ ಮನುಷ್ಯರಲ್ಲಿ ನಮಗೊಳಗೆ ಗುರ್ತು ಸಿಗ್ತದೆ, ಇವರೆಲ್ಲ ಬೇರೆ ಬೇರೆ ಅಂತ. ಪರಮಾತ್ಮನ ರಚನೆ ಹಾಗೆ. ಅದೇ ರೀತಿ ಕಣ್ಣು ಹೊರಗಿನ ಬಾಹ್ಯ ನೋಟಕ್ಕೆ ಸೌಂದರ್ಯ ಬರೋ ಹಾಗೆ ಒಂದು ಕಣ್ಣಿರ್ತದಂತೆ. ಕಣ್ಣಿನಲ್ಲೇ ಸೌಂದರ್ಯ. ಆ ಸೌಂದರ್ಯ ತಂದು ಕೊಡ್ಲಿಕ್ಕೆ ವಾಮನ ಭಾಮನ ಅಂತ ಒಂದು ಪರಮಾತ್ಮನ ರೂಪ ಇದೆಯಂತೆ. ಅದನ್ನು ದಾಸರು ಹೇಳ್ತಾರೆ. ಆಲಿಯೋಳು ವಾಮನ ಸುಭಾಮನ. ಆಲಿ ಅಂದ್ರೆ ಕಣ್ಣು. ಕಣ್ಣಿನಲ್ಲಿ ಎರಡೂ ಭಗವದ್ ರೂಪನೇ ಹೇಳಿದ್ರು ಅಲ್ಲಿ, ವಾಮನ ಮತ್ತು ಸುಭಾಮನ. ವಾಮನ ಅಂತನ್ನೋ ಶಬ್ದಕ್ಕೆ ಹೆಸರು ಸೌಂದರ್ಯ ತಂದುಕೊಡುವವನು ಅಂತ ಅರ್ಥ. ಶಬ್ದಕ್ಕೆ ಅರ್ಥ ವಾಮ ಅಂದ್ರೆ ಸೌಂದರ್ಯ. ವಾಮಂ ನಯತೀತಿ ವಾಮನಃ, ವಾಮಂ ನಯತೀತಿ ವಾಮನಃ. ಇನ್ನು ಭಾಮ ಅಂದ್ರೆ ತೇಜಸ್ಸು, ಅದನ್ನು ತಂದುಕೊಡುವವನು ಕೂಡ ಭಾಮನ. ಭಾಮನ ಅಂತ. ಸೌಂದರ್ಯ, ಕಣ್ಣು ಬಹಳ ಸುಂದರವಾಗಿ ಕಂಡ್ರೆ ವಾಮನ ರೂಪಿ ಪರಮಾತ್ಮನ ಸನ್ನಿಧಾನ ಜಾಸ್ತಿ ಅಂತ ಅರ್ಥ. ಭಾಮನ ಅಂತಂದ್ರೆ ಕೆಲವರು ಕಣ್ಣಲ್ಲಿ ಭಾರಿ ವರ್ಚಸ್ಸು ಇರ್ತದಂತೆ. ಲೋಕದಲ್ಲಿ ಆಡ್ತಿರ್ತಾರೆ, ಅವ್ರು ಕಣ್ಣು ಬಿಟ್ರೆ ಸಾಕು ಅಂತ. ಅವ್ರು ಕಣ್ಣು ಬಿಟ್ರೆ ಸಾಕು, ಎಡಗಡ ನಡಿಗೆ ಹೋಗ್ತಾರೆ ಅಂತ. ಹಿಂಗೆ ನೋಡಿದ್ರೆ ದೃಷ್ಟಿಯಲ್ಲೇ ವಿಚಿತ್ರವಾದ ಜಗತ್ತನ್ನ ನಿಯಂತ್ರಣ ಮಾಡ್ತಕ್ಕ ವರ್ಚಸ್ಸು ಆ ಕಣ್ಣಿನಲ್ಲಿ ಇರ್ತದಂತೆ. ಅದು ಭಾಮನ. ಹೀಗೆ ವಾಮನ ಭಾಮನ ರೂಪದಿಂದ ಪರಮಾತ್ಮ ಕಣ್ಣಿನಲ್ಲಿದ್ದ. ಫಾಲದೋಳು ಶಿವಕೇಶವನು. ಹಣೆಯಲ್ಲಿ ರುದ್ರದೇವರ ಸನ್ನಿಧಾನ, ಅವರಲ್ಲಿ ಕೇಶವನಾಮಕ ಪರಮಾತ್ಮ. ಫಾಲ ಅಂದ್ರೆ ಹಣೆಯಲ್ಲಿ ಇರ್ತಾನೆ. ಸುಖಪೋಲದೊಳಗೆ, ಸುಖಪೋಲ ಅಂದ್ರೆ ಕೆನ್ನೆ, ಅದಕ್ಕೆ ಸೂ ಅಂತ ಹಾಕಿದ್ರು. ಕೆನ್ನೆನೂ ಕೂಡ ಬಹಳ ಚೆನ್ನಾಗಿ, ಅದರಲ್ಲೂ ಸೌಂದರ್ಯ ಬರ್ತಂತೆ. ಉಬ್ಬಿಕೊಂಡಿರ್ಬೇಕು, ಬಾವಿ ಇದ್ದಂಗೆ ಆಳ ಬಿದ್ದು ಬಿಟ್ಟಿದ್ರೆ ಅಷ್ಟು ಇದಾಗುದು. ಸುಖಪೋಲದೊಳಗೆ ಅಂತಂದ್ರೆ ಸಮೀಚೀನವಾದಂಥ ಕೆನ್ನೆ ಕಪೋಲದಲ್ಲಿ. ರತೀಶಕಾಮನು ಅಲ್ಲಿ ಪ್ರದ್ಯುಮ್ನ, ಮನ್ಮಥನನ್ನ ಅಲ್ಲಿ ಇಟ್ಟಿದಾನಂತೆ ಕೆನ್ನೆಯಲ್ಲಿ. ಕಾಮನನ್ನ ಕೆನ್ನೆಯಲ್ಲಿ ನೀನು ನೆಲೆಸ್ಕೊಂಡಿರು ಅಂತ ಹೇಳಿ ತಾನು ಪ್ರದ್ಯುಮ್ನ ರೂಪದಿಂದ ಆ ಕೆನ್ನೆ ಒಳಗೆ ಪರಮಾತ್ಮನ ಸನ್ನಿಧಾನ. ಸೌಂದರ್ಯ ಬರಲಿಕ್ಕೆ ಕಣ್ಣಿನಲ್ಲಿ ವಾಮನ ಭಾಮನ ಸೌಂದರ್ಯ ವರ್ಚಸ್ಸು ಬರಲಿಕ್ಕೆ ಕಾಮನನ್ನ ಕೆನ್ನೆಯಲ್ಲಿ ಇಟ್ಟು ಪ್ರದ್ಯುಮ್ನ ರೂಪಿ ಪರಮಾತ್ಮ ಸನ್ನಿಹಿತನಾಗಿದ್ದ. ನಾಲಿಗೆಯೊಳಿಹ ವರುಣ ಮತ್ಸ್ಯ, ಅಣುನಾಲಿಗೆಯೊಳು ಉಪೇಂದ್ರ ಇಂದ್ರರು, ತಾಲು ಪ್ರಜನ್ಯಾಖ್ಯ ಸೂರ್ಯನು ಅರ್ಧಗರ್ಭನೆಯ. ಆಲಿಯೊಳು ವಾಮನ ಸುಭಾಮನ, ಫಾಲದೊಳು ಶಿವಕೇಶವನು, ಸುಖಪೋಲದೊಳಗೆ ರತೀಶಕಾಮನು ಅಲ್ಲಿ ಪ್ರದ್ಯುಮ್ನ. ಇನ್ನು ರೋಮಗಳಲ್ಲಿ ಮನುಷ್ಯನಿಗೆ ತಲೆ ಕೂದಲು, ಅದರಲ್ಲೂ ಒಂದು ಸೌಂದರ್ಯ, ಇದನ್ನೆಲ್ಲ ಅನುಭವಿಸ್ತಾನೆ. ರೋಮಗಳಲ್ಲಿ ವಸಂತ ತ್ರಿಕಕುಬ್ಧಾಮ, ರೋಮಗಳಲ್ಲಿ ವಸಂತ ಇದ್ದಾನಂತೆ. ವಸಂತ ಅಂತಂದ್ರೆ ಈ ವಸಂತ ಋತುವಿನ ಅಭಿಮಾನಿ ಒಬ್ಬ ವಸಂತ ಅಂತ, ಮನ್ಮಥನ ಸ್ನೇಹಿತ. ಅವನು ರೋಮಗಳಲ್ಲಿದ್ದಾನೆ. ಅವನಲ್ಲಿ ತ್ರಿಕಕುಬ್ಧಾಮ ಅಂತ ಒಂದು ಪರಮಾತ್ಮನ ರೂಪ. ವಿಷ್ಣು ಸಹಸ್ರನಾಮದಲ್ಲಿ ಅದರ ಉಲ್ಲೇಖ ಇದೆ, ತ್ರಿಕಕುಬ್ಧಾಮ. ಮುಖದೊಳಗೆ ಅಗ್ನಿ ಭಾರ್ಗವ, ಬಾಯಿಯಲ್ಲಿ ಅಗ್ನಿದೇವರು ಪರಶುರಾಮ ದೇವರಲ್ಲಿದ್ದಾರೆ. ತಾಮರಸಭವ ವಾಸುದೇವರು ಮಸ್ತಕದೊಳಿಹರು. ಉತ್ತಮಾಂಗ ಅಂದ್ರೆ ತಲೆ, ಆ ಮಸ್ತಕ ತಲೆಯಲ್ಲಿ ತಾಮರಸ ಭವ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು. ತಾಮರಸ ಅಂದ್ರೆ ಕಮಲ, ತಾಮರಸ ಭವ ಅಂದ್ರೆ ಅಲ್ಲಿ ಹುಟ್ಟಿದಂಥ ಚತುರ್ಮುಖ ಬ್ರಹ್ಮದೇವರು ತಲೆ ಒಳಗಿರ್ತಾರೆ. ಅಲ್ಲಿ ವಾಸುದೇವ ರೂಪಿ ಪರಮಾತ್ಮ. ಈ ಮನದೊಳಿಹ ವಿಷ್ಣು, ಸ್ಥೂಲವಾಗಿ ಮನಸ್ಸು ಅಂತ ತಗೊಂಡಾಗ ವಿಷ್ಣು. ಶಿಖದೊಳು ಉಮಾಮಹೇಶ್ವರ,
ನಾರಸಿಂಹ ಸ್ವಾಮಿ ತನ್ನ ಅನುದಿನ ನೆನೆಬರ ಮೃತ್ಯು ಪರಿಹರಿಪ. ಹೀಗೆ ರೋಮದಲ್ಲಿ ವಸಂತ ತ್ರಿಕೋಕಧಾಮ, ಬಾಯಲ್ಲಿ ಅಗ್ನಿ ಭಾರ್ಗವ, ತಲೆಯಲ್ಲಿ ಬ್ರಹ್ಮ ವಾಸುದೇವರು, ಮನಸ್ಸಂದ್ರೆ ತಲೆ ಕೆಲಸ ಮಾಡ್ತದೆ ಅಂತೀವಿ ನೋಡ್ರಿ, ಬುದ್ಧಿ, ಅಲ್ಲಿ ಬುದ್ಧಿ ಬಿಟ್ಟಿದ್ರು. ಬುದ್ಧಿ ಅನ್ನೋದನ್ನ ಇಲ್ಲಿ ಇಟ್ಕೊಳ್ಬೇಕು. ಅದು ಒಂದು ಬುದ್ಧಿ ಅಂದ್ರೆ ನಿರ್ಣಯಾತ್ಮಕವಾದ್ದು, ಹೀಗೇ ಮಾಡಬೇಕು ಅಂತ ನಿರ್ಧಾರ ತಗೊಳ್ಳೋದು. ಅಂಥ ಬುದ್ಧಿಯಲ್ಲಿ, ತಲೆಯಲ್ಲಿರ್ತಕ್ಕಂಥ ಆ ನಿರ್ಣಯಾತ್ಮಕವಾದ ಬುದ್ಧಿಯಲ್ಲಿ ವಿಷ್ಣು, ಶಿಖೆಯಲ್ಲಿ ಉಮಾಮಹೇಶ್ವರ, ಪಾರ್ವತಿ ಮತ್ತು ಪರಮೇಶ್ವರ. ನರಸಿಂಹಸ್ವಾಮಿ ಸರ್ವತ್ರ ಜೀವನೊಳಗಿದ್ದುಕೊಂಡು ತನ್ನ ಅನುದಿನ ನೆನೆವರ ಮೃತ್ಯು ಪರಿಹರಿಪ. ಹೀಗೆ ಭಗವಂತನನ್ನ ಎಲ್ಲ ಕಡೆ ಸ್ಮರಣೆ ಮಾಡತಕ್ಕಂಥವರ ಮೃತ್ಯುವನ್ನು ಪರಿಹಾರ ಮಾಡಲಿಕ್ಕಾಗಿ ನರಸಿಂಹದೇವರು ಕೂಡ ಇದ್ದಾರೆ. ಅದನ್ನ ನರಸಿಂಹದೇವರನ್ನ ರುದ್ರದೇವರಲ್ಲಿ ಅಂತಲೇ ಅನ್ವಯ ಮಾಡಬೇಕು. ಉಮಾಮಹೇಶ್ವರ ನರಸಿಂಹಸ್ವಾಮಿ, ಯಾಕೆಂದ್ರೆ ರುದ್ರದೇವರು ಉಪಾಸ್ಯ ಮೂರ್ತಿ, ನರಸಿಂಹದೇವರು ಅವರು ಅಲ್ಲಿದ್ದುಕೊಂಡು ಮೃತ್ಯು ಪರಿಹರಿಪ. ಮೂಳಿಯಲ್ಲಿಹ ವಾಸುದೇವನು 7 ನವ ಅಜಾದಿ ರೂಪವ ತಾಳಿ. ತಲೆಯಲ್ಲಿ ವಾಸುದೇವ ರೂಪಿ ಪರಮಾತ್ಮ 16 ರೂಪ ತಾಳಿ ಅಲ್ಲಿದ್ದಾನಂತ. 16 ರೂಪ ಯಾವುದು ಅಂದ್ರೆ ಅದು ಹಿಂದೆ ಬಿಟ್ಟಿದ್ದು. ಪಾದದ್ದು ಹೇಳುವಾಗ ಟಂಕಿ ತರ ಮೊದಲಾದ ರೂಪದಿ ಅಂತ, ಟಂಕಿ ಬಲಗಡೆ ಟಂಕಿಯಿಂದ ಆರಂಭ ಮಾಡಿಕೊಂಡು, ತಾರಾ ರೂಪದಿಂದ ಆರಂಭ ಮಾಡಿಕೊಂಡು, ತಾರಾ ಥಬಾ ದಂಡಿ ಧನ್ವಿ ನಮ್ಯ ಎಡಗಡೆ ಕಾಲಿನಲ್ಲಿ ಅದನ್ನು ಹೇಳಿದ್ರು. ಅದು ಹೇಳಿದ ಕೂಡಲೇ ಕೈ ಹೇಳಿಬಿಟ್ಟು ಮೇಲ್ಮೇಲೆ ಬರ್ತಾ ಇದ್ದಾರೆ ಹೇಳ್ಕೊಂಡು. ಕೈ ಯಾಕೆ ಹೇಳಿದ್ರು ಅಂತಂದ್ರೆ, ಕೈ ಭುಜ ಇಲ್ಲಿದ್ರು ಕೂಡ ಕಾಲಿಗೆ ಹತ್ತಿರ ಇರ್ತದೆ. ಕೈ ಇಳಿಬಿಟ್ಟಾಗ ಕಾಲಿಗೆ ಹತ್ತಿರ, ಆದ್ರಿಂದ ಕೈಯಲ್ಲಿರ್ತಕ್ಕಂಥ ಕಪಿಲ ಚಾರ್ವಂಗಾದಿ ರೂಪದಿ ಒಪ್ಪುಗೊಳ್ಳೋಳು ಹಸ್ತದೊಳಗೆ ಅಂತ ಕಪಿಲಾದಿ ರೂಪ, ಚಾರ್ವಂಗಾದಿ ರೂಪ ಬಲಗೈ ಎಡಗೈಯಲ್ಲಿ ಹೇಳಿ, ಅನಂತರ ಎಲ್ಲ ಮೇಲ್ಗಡೆಯಿಂದ ಎಲ್ಲ ರೂಪಗಳನ್ನು ಹೇಳ್ತಾ, ಈಗ ಅಲ್ಲಿ ಅಜಾದಿ ರೂಪಗಳು 16 ಬಿಟ್ಟಿದ್ರು. ಅ ಈ ಅಂದ್ರೆ ಅಜ, ಆನಂದ, ಇಂದ್ರ, ಈಶಾನ, ಉಗ್ರ, ಊರ್ಜ, ಋತಂಭರ, ಋಜಿ, ಋಷ, ಋಜಿ, ಏಕಾತ್ಮ, ಐರ, ಓಜೋಭೃತ್, ಔರಸ ಅಂತ ಅರ್ಧಗರ್ಭ ಅಷ್ಟನ್ನ ತಲೆಯಲ್ಲಿದ್ದಾನೆ ಅಂತ ಹೇಳಿ. ಮೌಳಿಯಲ್ಲಿ ವಾಸುದೇವನು 7 ನವ ಅಂದ್ರೆ 16 ಅಜಾದಿ ರೂಪವ ತಾಳಿ ಇದ್ದಾನೆ. ಮುಖದೊಳು ಶ್ರವಣ ನಯನಾದ ಅವಯವಗಳೊಳಗೆ ಈಗೇನು ಹೇಳಿದ್ರು ಅದರಲ್ಲೇ ಈ 16 ರೂಪಗಳನ್ನ ಒಟ್ಟು ಮುಖದಲ್ಲಿ ಚಿಂತನೆ ಮಾಡಬೇಕು. ಮಾತೃಕಾನ್ಯಾಸ ಮಾಡುವಾಗ ಮಾಡ್ತಾರೆ. ಅಜಾಯ ನಮಃ ಅಂತ ಆ ಕೈ, ಇದು ಕಣ್ಣು, ಕಿವಿ, ಮೂಗು, 2 ಕೆನ್ನೆಗಳಲ್ಲಿ ಆ ಭಗವದ್ ರೂಪ ಚಿಂತನೆ. ಆಳರಸು ತಾನಾಗಿ ಸತತ ಸುಲೀಲೆಗೈಯುತ ಲಿಪ್ಪ ಸುಖಮಯ ಕೇಳಿ ಕೇಳಿಸಿ. ಯಾಕಿರ್ತಾನೆ ಅಂತಂದ್ರೆ, ಕೇಳಿ ಕೇಳಿಸಿ, ನೋಡಿ ನೋಡಿಸಿ, ನುಡಿದು ನುಡಿಸುವನು. ಕಿವಿಯಿಂದ ಏನ್ ಮಾಡ್ತೀವಿ, ಮೊದಲು ತಾನು ಪರಮಾತ್ಮ ತಾನು ಕೇಳಿಸ್ಕೊಂಡು ನಮಗ್ ಕೇಳಿಸ್ತಾನೆ. ನುಡಿದು ನುಡಿಸ್ತಾನೆ ಬಾಯಿಯಲ್ಲಿದ್ದು, ಕಣ್ಣಿನಲ್ಲಿದ್ದು ನೋಡಿ ನೋಡಿಸ್ತಾನೆ. ಹೀಗೆ ನಮ್ಮ ನೋಡೋದು, ಕೇಳೋದು, ನುಡಿಯೋದು ಇವೆಲ್ಲ ವ್ಯಾಪಾರ ಮಾಡಿಸಲಿಕ್ಕೆ ಪರಮಾತ್ಮ ಅಲ್ಲಲ್ಲಿ ನೆಲೆಸಿದ್ದಾನೆ ಅಂತ ಹೇಳಿ 2,70,000 ನಾಡಿಗೆ ಮುಖ್ಯ ಏಕೋತ್ತರ ಶತಗಳಲ್ಲಿ ಶತಗಳು. ಇನ್ನು 72,000 ನಾಡಿ ಹಿಂದೆ ಹೇಳಿದ್ದಾರೆ. ಆ 72,000 ನಾಡಿಗಳಲ್ಲಿ 72,000 ಭಗವದ್ ರೂಪ. ಅದರಲ್ಲಿ ಮುಖ್ಯ 101 ಅಂತ. 72,000 ನಾಡಿಗಳಲ್ಲಿ 101 ನಾಡಿ ಬಹಳ ಮುಖ್ಯವಾದ ನಾಡಿಗಳು. ಅದು ಕಲಶ ದೇವತೆಗಳನ್ನೇ ಇಲ್ಲಿ ಚಿಂತನೆ ಮಾಡಬೇಕು. ದೇವರ ಪೂಜೆ ಮಾಡುವಾಗ ಕಲಶದಲ್ಲಿ ಭಗವಂತನ 100 ರೂಪಗಳನ್ನ ಆವಾಹನೆ ಮಾಡೋದು. ಕಲಶಸ್ಯ ಮುಖೇ ವಿಷ್ಣು, ಕಂಠೇ ರುದ್ರ ಸಮಾಶ್ರಿತ, ಮೂಲೆ ತತ್ರ ಸ್ಥಿತೋ ಬ್ರಹ್ಮ. ಅದು ಬೇರೆ. ಅದು ಆ ಕಲಶ ಅಂದ್ರೆ ಅದು ನೀರಿನಲ್ಲ, ಆ ತಂಬಿಗೆ ಕಲಶ. ಅದರಲ್ಲಿ ಮುಖದಲ್ಲಿ ಮುಖೇ ವಿಷ್ಣು, ಕಂಠೇ ರುದ್ರ, ಮೂಲದಲ್ಲಿ ಬ್ರಹ್ಮದೇವರು ಅಂತ 3 ದೇವತೆಗಳನ್ನ ಕಲಶ ಪಾತ್ರೆಯಲ್ಲಿ ಚಿಂತನೆ ಮಾಡು. ಕಲಶದ ಒಳಗೆ ನೀರು ಅಭಿಷೇಕ ಮಾಡೋ ನೀರಿನಲ್ಲಿ ಚಿಂತನೆ ಮಾಡುವಾಗ 1,50 ವರ್ಣಾನಾಂ 24 ಮೂರ್ತಯಃ ಆತ್ಮಾದ್ಯ ವಾಸುದೇವಾದ್ಯಾಃ ವಿಶ್ವಾದ್ಯಾ ಮತ್ಸ್ಯಕಚ್ಚಪೌ ಓಲೋ ನೃಸಿಂಹ ಸವಟುಃ ಜಾಮದಗ್ನಿರಘೂದ್ವಹೌ ವಾಸಿಷ್ಠ ಯಾದವೌ ಕೃಷ್ಣೌ ಆತ್ರೇಯೌ ಬುದ್ಧಕಲ್ಕಿನೌ ಶಿಂಶುಮಾರಶ್ಚೇತಿ ಶತಂ ಕಲಾಃ ಕಲಶ ದೇವತಾಃ. ಇಷ್ಟು ದೇವತೆಗಳನ್ನ ಅಂದ್ರೆ ಅಜಾದಿ 51 ರೂಪ, ಅಜ, ಆನಂದ, ಇಂದ್ರ ಇವೆಲ್ಲ ಹೇಳಿ ಅಜಾದಿ 51 ಆಯ್ತು.
ಆಮೇಲೆ ಕೇಶವಾದಿ 24 ಮೂರ್ತಿಗಳು, 51 ಕೇಶವ ನಾರಾಯಣ ಮಾಧವ ಗೋವಿಂದ ಅವು 24. ಆತ್ಮಾದಿ 4 ರೂಪ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ 4 ರೂಪ. ವಾಸುದೇವಾದಿ 4 ರೂಪ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ವಿಶ್ವಾದ್ಯಾಹ, ವಿಶ್ವಾದಿ ರೂಪಗಳು ಅಂತಂದ್ರೆ ಅದು 4, ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ ಅಂತ 4 ರೂಪ. ಆಮೇಲೆ ಮತ್ಸ್ಯ, ಕಚ್ಚಪ್ಪ ಅಂದ್ರೆ ಕೂರ್ಮ, ಕೋಲ, ನರಸಿಂಹ, ವಾಮನ ಅವತಾರ, ವಾಮನ ರೂಪಿ ಪರಮಾತ್ಮ, ಪರಶುರಾಮ, ರಾಮ. ಆಮೇಲೆ ವಾಸಿಷ್ಠ ಅಂತಂದ್ರೆ ವೇದವ್ಯಾಸ ದೇವರು, ಯಾದವ ಕೃಷ್ಣ, ದತ್ತಾತ್ರೇಯ, ಬುದ್ಧ, ಕಲ್ಕಿ, ಶಿಂಶುಮಾರ. ಹೀಗೆ ಕಲಶದಲ್ಲಿ ಇಷ್ಟು ರೂಪಗಳನ್ನ ಆವಾಹನ ಮಾಡಿ, ಆ ಕಲಶದಲ್ಲಿ ಆವಾಹನ ಮಾಡಿ ಆ ಭಗವಂತನಿಗೆ ಷೋಡಶೋಪಚಾರ ಪೂಜೆ ಮಾಡಬೇಕು. ಆ ನೈವೇದ್ಯ, ಆ ಕಲಶದಲ್ಲಿರೋ ಭಗವದ್ ರೂಪಗಳಿಗೆಲ್ಲ ಮಂಗಳಾರತಿ ಎಲ್ಲ ಮಾಡಿ ಆಮೇಲೆ ಅಭಿಷೇಕ ಮಾಡುವಾಗ ಈ ರೂಪ ಸಾಲಿಗ್ರಾಮದಲ್ಲಿರೋ ರೂಪ ಐಕ್ಯ ಹೊಂದಿಬಿಟ್ಟು, ಇಷ್ಟು ರೂಪಗಳನ್ನ ನಾವು ಕಲಶದಲ್ಲಿ ಏನು ಚಿಂತನೆ ಮಾಡ್ತೀವಿ ಅದು 100 ಆಯ್ತು. ಅದ್ರ ಜೊತೆಗೆ ನಾರಾಯಣ ರೂಪ ಸೇರಿದ್ರೆ 101 ರೂಪ ನಮ್ಮ ದೇಹದ 72,000 ನಾಡಿಗಳಲ್ಲಿ ಮುಖ್ಯವೆನಿಸುವ 101 ನಾಡಿಗಳಲ್ಲಿ ಅದೇ ಕಲಶ ದೇವತೆಗಳನ್ನು ದೇಹದಲ್ಲಿ ಚಿಂತನೆ ಮಾಡ್ತಾರೆ. 2,70,000 ನಾಡಿಗೆ ಮುಖ್ಯ ಏಕೋತ್ತರ ಶತಗಳು, ಅಲ್ಲಿ ಹವು 101 ಮೂರ್ತಿಗಳು. ಅರಿದು ದೇಹದಿ ಕಲಶನಾಮಕ ಹರಿಗೆ ಕಳೆಗಳಿವೆಂದು. ಇದೇ ಆ ಕಲಶದಲ್ಲಿರೋ ರೂಪವೇ ಇದು, ಅದೇ ಅಂಶಗಳು ಇವು ಅಂತ ತಿಳ್ಕೊಂಡು ನೈರಂತರದಿ ಪೂಜಿಸುತ್ತಿಹರು ಪರಮಾತರದಿ ಭೂಸುರರು. ಇದಕ್ಕೆ ಕಾರಣವೆನಿಸುವವು 2 ನಾಡಿಗಳು. ಅಂದ್ರೆ ಈ 72,000 ನಾಡಿಗಳಿಗೆ ಮೂಲ 101 ನಾಡಿ. ಆ 101 ನಾಡಿಗಳಿಗೂ ಕೂಡ ಮೂಲಭೂತವಾಗಿ 12 ನಾಡಿಗಳು ಪ್ರಧಾನವಾದದ್ದಿದೆಯಂತೆ. ಇದಕ್ಕೆ ಕಾರಣವೆನಿಸುವವು 2 ನಾಡಿಗಳೊಳಗೆ ಸುರನದಿಯ ಮೊದಲಾದ ಅಮಲತೀರ್ಥಗಳಿಹವು ಕರ್ಣದಲ್ಲಿ. ಪದುಮನಾಭನು ಕೇಶವಾದಿ 2 ರೂಪದಲ್ಲಿಪ್ಪನಲ್ಲಿ ಅತಿ ಮೃದುಳವಾದ ಸುಷುಮ್ನದೊಳಗೆ ಏಕಾತ್ಮನೆನಿಸುವನು. ಆ 12 ನಾಡಿಗಳು, ಅದರಲ್ಲಿ ಗಂಗಾದಿ ತೀರ್ಥಗಳ ಸನ್ನಿಧಾನ ಇದೆಯಂತೆ. ದೇಹದಲ್ಲಿರುವ ನಾಡಿಗಳಲ್ಲೇ ನಾವು ಸ್ನಾನ ಮಾಡಬಹುದು, ನಾಡಿ ನದಿಗಳಲ್ಲೇ ಮಿಂದು ಪಾವನರಾಗಬಹುದು. ಅದನ್ನು ಚಿಂತನೆ ಮಾಡಿದರೆ 12 ನಾಡಿಗಳಲ್ಲಿ ಸುರನದಿ ಅಂದ್ರೆ ಗಂಗಾ ನದಿ, ಗಂಗಾ ನದಿಯ ಮೊದಲಾದ ಅಮಲ ತೀರ್ಥಗಳು 12 ನಾಡಿಗಳಲ್ಲಿವೆ. ಮಧ್ಯದಲ್ಲಿ ಅದಕ್ಕೂ ಮೂಲಭೂತವಾದ ಒಂದು ನಾಡಿ ಮಧ್ಯದಲ್ಲಿ ಸುಷುಮ್ನಾ ನಾಡಿ. ಆ ಸುಷುಮ್ನಾ ನಾಡಿಯಲ್ಲಿ ಏಕಾತ್ಮ ನಾಮಕನಾಗಿ ಪರಮಾತ್ಮ ಇದ್ದಾನೆ. ಉಳಿದ 12 ನಾಡಿಗಳಲ್ಲಿ ಕೇಶವಾದಿ 2 ರೂಪದಲ್ಲಿಪ್ಪನು. 12 ರೂಪದಿಂದ ಕೇಶವಾದಿ 12 ಮೂರ್ತಿಗಳನ್ನ 12 ನಾಡಿಗಳಲ್ಲಿ ಚಿಂತನೆ ಮಾಡಬೇಕು. ಅದು ಹೇಗೆ ಅಂದ್ರೆ, ಇಡಾನಾಡಿ ಅಂತ ಒಂದು ನಾಡಿ ಇದೆ. ಇಡಾನಾಡಿಯಲ್ಲಿ ಗಂಗಾ ನದಿ, ಪಿಂಗಳಾ ನಾಡಿ ಅಂತ ಮತ್ತೊಂದು. ಎಡಗಡೆ ಇರೋದು ಇಡಾನಾಡಿ, ಬಲಗಡೆ ಇರೋದು ಪಿಂಗಳಾ ನಾಡಿ, ಅಲ್ಲಿ ಯಮುನಾ ನದಿ. ಗಾಂಧಾರಿ ನದಿ ಅಂತ ಮತ್ತೊಂದು, ಗಾಂಧಾರಿ ನಾಡಿ. ಆ ಗಾಂಧಾರಿ ನಾಡಿಯಲ್ಲಿ ಕಾವೇರಿ ನದಿ. ಹಸ್ತಿನಿ ನಾಡಿ ಅಂತ ಮತ್ತೊಂದು, ಆ ಹಸ್ತಿನಿಯಲ್ಲಿ ಸಿಂಧು ನದಿ. ಲಂಬುನಿ ನಾಡಿ ಅಂತಿದೆ, ಅದರಲ್ಲಿ ತಾಮ್ರಪರ್ಣಿ ನದಿ. ಮಧ್ಯನಾಡಿ ಅಂತ ಒಂದು, ಗೋಮತಿ ನದಿ ಇದೆ. ಸರಸ್ವತಿ ನಾಡಿಯಲ್ಲಿ ಗಂಡಕಿ ನದಿಯನ್ನು ಚಿಂತನೆ ಮಾಡಬೇಕು. ನಂದಾ ನಾಡಿ ಅಂತ ಒಂದು, ಕೃಷ್ಣವೇಣಿ ಸನ್ನಿಧಾನ ಅದರಲ್ಲಿ. ಕುಹು ನಾಡಿ ಅಂತ ಒಂದು, ಆ ಕುಹು ನಾಡಿಯಲ್ಲಿ ಸೋಮನಂದಿನಿ ಅಂತ ನದಿ. ಶಂಖಿನಿ ನಾಡಿಯಲ್ಲಿ ತಪತಿ ನದಿ. ವಾರುಣಿ ನಾಡಿ ಅಂತ ಒಂದು, ಅದರಲ್ಲಿ ಗೋದಾ ನದಿ. ಪೂರ್ಣಾ ನಾಡಿಯಲ್ಲಿ ಪಯಸ್ವಿನಿ ಅಂತ ನದಿ. ಹೀಗೆ 12 ನಾಡಿಗಳಲ್ಲಿ ನದಿ ಅಭಿಮಾನಿ ದೇವತೆಗಳನ್ನ, ಮನಸ್ಸು ಮತ್ತು ಬುದ್ಧಿ ಸೇರಿ 12 ಇಂದ್ರಿಯಗಳು ಕೂಡ ಆಗ್ತವೆ. ಮನಸ್ಸು ಬುದ್ಧಿ ಸೇರಿಸಿದರೆ ಇಂದ್ರಿಯಗಳು 12, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಜೊತೆಗೆ ಮನಸ್ಸು ಬುದ್ಧಿ. ಆವಾಗ 12 ಇಂದ್ರಿಯಗಳು, 12 ನಾಡಿಗಳು, ಅದರಲ್ಲಿ 12 ನದಿ ತೀರ್ಥಗಳು, 12 ಕೇಶವಾದಿ ಭಗವನ್ಮೂರ್ತಿಗಳು. ಸುಷುಮ್ನಾ ನಾಡಿಯಲ್ಲಿ ಏಕಾತ್ಮ, ತತ್ವಂ ತತ್ವವಿದೇಕಾತ್ಮ ಜನ್ಮ ಮೃತ್ಯು ಜರಾತಿಗ ಅಂತ ಆ ಏಕಾತ್ಮ ಅನ್ನೋ ರೂಪವನ್ನ ಅಲ್ಲಿ ಚಿಂತನೆ ಮಾಡ. ಹೀಗೆ 12 ಇಂದ್ರಿಯಗಳಲ್ಲಿ 12 ನಾಡಿ, 12 ನಾಡಿಗಳಲ್ಲಿ 12 ತೀರ್ಥಗಳು, ನದಿಗಳು, 12 ಭಗವದ್ ರೂಪಗಳು. ದೇಹದ ಸಂಬಂಧ ವಿಚಾರ ಆದ್ರಿಂದ ಈ ನಾಡಿ ವಿಚಾರವನ್ನು ತಿಳಿಸಿದ್ದಾರೆ.
ಆಮ್ನಯ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು, ಆಮ್ನಯ ಅಂದ್ರೆ ವೇದ, ವೇದ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು ದೇಹದೊಳಗೆ ಸುಷುಮ್ನ, ಸುಷುಮ್ನದಿ, ಇಡಾ ಪಿಂಗಳದಿ, ವಿಶ್ವಾದಿ ರೂಪದಲ್ಲಿ ನಿರ್ಮಲಾತ್ಮನು ವಾಣಿ ವಾಯು ಚತುರ್ಮುಖರೊಳೆದ್ದು ಅಖಿಲ ಜೀವರ ಕರ್ಮ ಗುಣವನುಸರಿಸಿ ನಡೆವನು ವಿಶ್ವವ್ಯಾಪಕನು. ವೇದ ಪ್ರತಿಪಾದ್ಯನಾದ ಪ್ರದ್ಯುಮ್ನ ಸುಷುಮ್ನ, ಇಡಾನಾಡಿ, ಪಿಂಗಳನಾಡಿ ಪ್ರಧಾನವಾಗಿ ಮೂರು ತಗೊಂಡು, ಇಡಾ ಅಂದ್ರೆ ಎಡಗಡೆದೆಲ್ಲ ಬಂತು, ಪಿಂಗಳನಾಡಿ ಅಂದ್ರೆ ಬಲಗಡೆ ನಾಡಿಗಳಿಗೆಲ್ಲ ಬಂತು, ಮಧ್ಯದ್ದು ಸುಷುಮ್ನ. ಈ ಮೂರು ವಿಭಾಗ ಮಾಡಿ ಇಷ್ಟಾದರೂ ಚಿಂತನೆ ಮಾಡಬೇಕು. ಇಡಾನಾಡಿ, ಪಿಂಗಳನಾಡಿ, ಸುಷುಮ್ನಾನಾಡಿ. ಇಡಾನಾಡಿಯಲ್ಲಿ ಆ ಪರಮಾತ್ಮ ವಿಶ್ವ, ತೈಜಸ, ಪ್ರಾಜ್ಞ ಅಂತ ಮೂರು ರೂಪ ಇದೆ ಭಗವಂತನಿಗೆ. ಅದು ಇಡಾ ಪಿಂಗಳ, ಸುಷುಮ್ನ, ಇಡಾ ಪಿಂಗಳ ಈ ನಾಡಿಗಳಲ್ಲಿ ವಿಶ್ವ, ತೈಜಸ, ಪ್ರಾಜ್ಞ ನಾಮಕನಾಗಿ ಪರಮಾತ್ಮ ಇದ್ದು ಯಾರಲ್ಲಿರ್ತಾನೆ ಅಂದ್ರೆ ವಾಣಿ ವಾಯು ಬ್ರಹ್ಮದೇವರು. ಸುಷುಮ್ನಾ ನಾಡಿ, ಇಡಾನಾಡಿ, ಪಿಂಗಳನಾಡಿ, ವಾಣಿ ವಾಯು ಬ್ರಹ್ಮದೇವರಲ್ಲಿ ವಿಶ್ವ, ತೈಜಸ, ಪ್ರಾಜ್ಞ ರೂಪದಿಂದ ಪರಮಾತ್ಮ ಇದ್ದು ಎಲ್ಲ ಜೀವರ ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ಅದೇ ನಾಡಿ ವಿಚಾರವನ್ನೇ ಮುಂದಿನ ಪದ್ಯದಲ್ಲೂ ತಿಳಿಸಿ. ಇನ್ನು ನಮಗೆ ಸಂಬಂಧಪಟ್ಟಂತಹ ನಮ್ಮ ದೇಹದ ಮೇಲೆ ಪರಿಣಾಮ ಮಾಡತಕ್ಕಂತಹ ಕಾಲದಲ್ಲಿರುವ ಭಗವದ್ ರೂಪಗಳನ್ನು ಹೇಳ್ತಾರೆ. ಕಾಲದ ಪ್ರಭಾವ ದೇಹದ ಮೇಲೆ ಆಗ್ತದೆ. ಒಂದೊಂದು ದಿನ ಕಳೆದಂತೆ, ವರ್ಷ ಕಳೆದಂತೆ ದೇಹ ಶಿಥಿಲ ಆಗ್ತಾ ಬರ್ತದೆ, ಕಾಲದ ಧರ್ಮಕ್ಕೆ ಒಳಗಾಗ್ತದೆ, ವಯೋಧರ್ಮ ಅಂತೀವಿ. ಅದು ಪರಮಾತ್ಮನೇ ಕಾಲದಲ್ಲಿ ನಿಂತುಕೊಂಡು ನಮ್ಮ ದೇಹದ ಮೇಲೆ ಪರಿಣಾಮ ಉಂಟು ಮಾಡ್ತಾನೆ.